ನಮಸ್ಕಾರ ಸ್ನೇಹಿತರೆ, ರಘು ಎಲೆಕ್ಟ್ರಿಕಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು MCB ಬಗ್ಗೆ ತಿಳಿಸ್ಕೊಡ್ತೀನಿ. MCB ಅಂದರೆ ಏನು, MCB ಯಾವ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು MCB ಯೂಸಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ MCB ಅಂತ ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ. ಇದನ್ನು ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ಗೆ ಬಳಸ್ತೇವೆ. ಈ MCBಗಳು 1 ಆಂಪಿಯರಿಂದ 100 ಆಂಪಿಯರ್ವರೆಗೂ ನಮಗೆ ಸಿಗುತ್ತೆ ಮತ್ತು ಇದು ನಮಗೆ 1 ಪೋಲು 2 ಪೋಲು 3 ಪೋಲು 4 ಪೋಲ್ವರೆಗೂ ನಮಗೆ ಸಿಗುತ್ತೆ. ಸ್ನೇಹಿತರೆ, MCB ನಮಗೆ ಎರಡು ರೀತಿ ಪ್ರೊಟೆಕ್ಷನ್ ಕೊಡುತ್ತೆ. ಒಂದು ಓವರ್ಲೋಡ್ ಪ್ರೊಟೆಕ್ಷನ್, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್. ಇದರಲ್ಲಿ ಓವರ್ಲೋಡ್ ಪ್ರೊಟೆಕ್ಷನ್ ಅಂದರೆ ಏನು? ಸ್ನೇಹಿತರೆ, ಈ ರೆಫ್ರಿಜಿರೇಟರ್ನ ನಾವು 10 ಆಂಪಿಯರ್ MCBಗೆ ಕನೆಕ್ಟ್ ಮಾಡಿರ್ತೀವಿ. ಈ MCBನಲ್ಲೇ ರನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಇದೇ ರೆಫ್ರಿಜಿರೇಟರು 15 ಆಂಪಿಯರ್ ಕರೆಂಟ್ ತಗೋತು ಅಂದರೆ MCB ಈ ಸರ್ಕ್ಯೂಟ್ನ ಆಟೋಮೆಟಿಕ್ಕಾಗಿ ಆಫ್ ಮಾಡಿಬಿಡುತ್ತೆ. ಇದನ್ನು ನಾವು ಓವರ್ಲೋಡ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಎರಡನೇದಾಗಿ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸ್ನೇಹಿತರೆ, ಇದೇ MCBನಲ್ಲಿ ನಮಗೆ ಔಟ್ಪುಟ್ ಸಿಗ್ತಾ ಇರೋದು ಫೇಸು ಮತ್ತು ನ್ಯೂಟ್ರಲ್ಲು. ಇದೇ ವೈರ್ನ ನಾವು ಒಂದಕ್ಕೊಂದು ಎಲ್ಲರೂ ಟಚ್ ಆದರೆ ಇದು ಶಾರ್ಟ್ ಆಗುತ್ತೆ. ನಂತರ MCB ಅದನ್ನು ಸೆನ್ಸ್ ಮಾಡಿ ಸರ್ಕ್ಯೂಟ್ನ ಆಫ್ ಮಾಡುತ್ತೆ. ಸ್ನೇಹಿತರೆ, ಶಾರ್ಟ್ ಸರ್ಕ್ಯೂಟು ತುಂಬ ಡೇಂಜರಸ್ ಆಗಿರುತ್ತೆ. ಇದು ವೈರ್ನ ತುಂಬ ಮೆಲ್ಟ್ ಮಾಡುತ್ತೆ. ನಂತರ ಮನೇಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಡೇಂಜರಸ್ ಸಿಚುವೇಷನಲ್ಲಿ MCB ಟ್ರಿಪ್ ಆಗುತ್ತೆ. ಇದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಅಂತೇಳಿ ಕರಿತೀವಿ. ಸ್ನೇಹಿತರೆ, 5 ಟೈಪ್ಸ್ ಆಫ್ MCB. ಒಂದು B ಟೈಪು, C ಟೈಪು, D ಟೈಪು, K ಟೈಪು ಮತ್ತು Z ಟೈಪು ಬರುತ್ತೆ. ಇದರಲ್ಲಿ ಮೊದಲನೇದಾಗಿ B ಟೈಪ್ MCB ತಗೊಳ್ಳೋಣ. B ಟೈಪ್ MCBಯನ್ನು ಮನೆ ವೈರಿಂಗ್ಗಳಲ್ಲಿ ಮಾತ್ರ ಬಳಸ್ತಾರೆ. ಎರಡನೇದಾಗಿ C ಟೈಪ್ MCBಯನ್ನು ಮನೆ ವೈರಿಂಗ್ಗಳಲ್ಲಿ B ಟೈಪ್ ಸಿಗದೇ ಇದ್ದರೆ C ಟೈಪ್ನ ಯೂಸ್ ಮಾಡ್ಬೋದು. ಮೋಟಾರ್ ಪ್ರೊಟೆಕ್ಷನ್ನು ಮತ್ತು ಇಂಡಕ್ಟಿವ್ ಲೋಡ್ ಅಂದರೆ ಇಂಡಸ್ಟ್ರೀಸ್ಗಳಲ್ಲಿ ಬಳಸ್ತಾರೆ. D ಟೈಪ್ MCBಯನ್ನು ಹೈ ರೇಂಜ್ ಕರೆಂಟ್ ಇರೋ ಜಾಗದಲ್ಲಿ ಬಳಸ್ತಾರೆ. ಅಂದರೆ ವೆಲ್ಡಿಂಗ್ ಮಿಷಿನು, ಎಕ್ಸ್ರೇ ಮಿಷಿನು, ವೈಂಡಿಂಗ್ ಮಿಷಿನ್ಗಳಲ್ಲಿ ಮಾತ್ರ ಬಳಸ್ತಾರೆ. ಕೊನೆಯದಾಗಿ K ಟೈಪು ಮತ್ತು Z ಟೈಪ್ MCBಗಳನ್ನು ಹೈ ಸೆನ್ಸಿಟಿವ್ ಜಾಗದಲ್ಲಿ ಬಳಸಲಾಗುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ, ಚಾರ್ಜಿಂಗ್ ಕಂಟ್ರೋಲ್ಗಳಲ್ಲಿ, ಸೆಮಿಕಂಡಕ್ಟರ್ ಡಿವೈಸ್ಗಳಲ್ಲಿ ಬಳಸಲಾಗುತ್ತೆ. ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಕಾಂಪೋನೆಂಟ್ಗಳಿರುತ್ತಲ್ಲ, ಅದನ್ನು ಬೇಗ ಸೆನ್ಸ್ ಮಾಡಿ ಟ್ರಿಪ್ ಆಗಲಿ ಅಂತ ಬಳಸ್ತಾರೆ. ಮತ್ತು ಇದನ್ನು ಹೈ ಸೆನ್ಸಿಟಿವ್ MCBಗಳು ಅಂತಲೂ ಕರೀತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಡಿ.